ನನಗೆ ಇವಾಗ ಒಟ್ಟೊಟ್ಟಿಗೆ ಎಲ್ಲರೂ ಸಿಕ್ಕಿದ್ದಾರೆ. ಯಾರಿಗೆ ಏನು ಕೇಳಬೇಕು ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಕನ್ಫ್ಯೂಷನ್ ಎಲ್ಲದೂ ಇದೆ. ಆ್ಯಂಡ್ ಒಂದೇನೆಂದರೆ, ಅಮ್ಮ ನೀವು ಇವತ್ತು ಈ ಸ್ಟೆಪ್ ಇಟ್ಟಿರೋದು, ಒಂದಷ್ಟು ಜನ ಯಶ್ ಅವ್ರ ಥರ ಉಟ್ಕೋತಾರೆ, ಒಂದಷ್ಟು ಜನ ಪ್ರಶಾಂತ್ ನೀಲ್ಗಳು ಉಟ್ಕೊತಾರೆ, ಒಂದಷ್ಟು ಜನ ನಮ್ಮ ರಾಧಿಕಾ ಪಂಡಿತ್ ಅಂತ ಹೀರೋಯಿನ್ಗಳು ಉಟ್ಕೋತಾರೆ. ಯಾಕೆ ಅಂದರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ, ತುಂಬ ಫೆಮಿಲಿಯರ್ ಅನ್ನೋ ಕಾರಣಕ್ಕೆ ಮಾತ್ರ ಈ ಹೆಸರುಗಳನ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಆ ಸದ್ದುಗಳನ್ನ ಈಗ ಯಶ್ ಅಂತ ಹೀರೋನ ಹುಟ್ಟು ಹಾಕಬೇಕು ಅಂತಂದರೆ ಅವ್ರು ಆರಂಭದಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ದಾರೋ ಅದೆಲ್ಲ ಅವ್ರಿಗೆ ಗೊತ್ತಿದೆ. ಸೊ ಈಗ ಅದೆಲ್ಲ ಒಂದು ರೀತಿ ಅವ್ರಿಗೆ ಏನು ಗೊತ್ತಿರೋ ವಿಷಯಗಳು ಒಂದಷ್ಟು ಇರುತ್ತೆ, ಈಗ ಹೊಸದಾಗಿ ಕಲ್ತಿರೋದು ಒಂದಷ್ಟು ವಿಷಯಗಳಿರುತ್ತೆ. ಸೊ ಈಗ ನೀವು ಕಲ್ತಿರೋ ವಿಷಯಗಳು ಏನೇನಿದೆ? ಬಟ್ ಇತ್ತೀಚೆಗೆ ಏನಂದರೆ, ನನಗೆ ಪ್ರೊಡಕ್ಷನ್ಗೆ ಇಳಿದಿರೋದ್ರಿಂದ ನನಗೆ ನಮ್ಮ ಗೊತ್ತಲ್ಲ, ಯಶ್ಗೂ ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ. ಯಶು ಹೆಂಗೆ ದಿನ ಬೆಳಗಾದರೆ ಕಷ್ಟಪಡೋನು, ಏನು ಮಾಡೋನು, ನಮ್ಗೆ ಹೆಂಗೆ ಪ್ರೊಡ್ಯೂಸರ್ ದುಡ್ಡು ಹಾಕೋರು, ಏನು ಕಷ್ಟ ಪಡ್ತಿದ್ರು ಎಲ್ಲ ನಾವು ಹತ್ರದಿಂದ ನೋಡಿದ್ವಲ್ಲ. ಹಂಗಾಗಿ ನಮಗೂ ಎಲ್ಲ ಒಂದು ಕಡೆ ಅದೇ ಶ್ರದ್ಧೆ, ನಾವು ಇನ್ನೊಬ್ಬರು ನೋಡಿ ಫಾಲೋ ಮಾಡಿರೋದೇ ಜಾಸ್ತಿ. ನಾವು ಏನು ಹುಡ್ತಾ ಯಾರು, ನಮ್ಮ ತಾತ ಮುತ್ತಾತ ಯಾರು ಇರಲಿಲ್ಲ ನಮಗೆ ಸಿನಿಮಾದಲ್ಲಿ. ನಾವು ಇಲ್ಲಿ ಬಂದು ಕಲಿತು, ಇಲ್ಲಿ ಬಂದು ನೋಡಿ ಒಳ್ಳೇದನ್ನು ಮಾತ್ರ ಆಯ್ಕೋಬೇಕು ಅಂತಾರೆ ಗೊತ್ತಾ. ಈಗ ನಾವು ಒಂದು ಮಾರ್ಕೆಟ್ಗೆ ಹೋಗ್ತೀವಿ, ಅಲ್ಲಿ ಎಲ್ಲ ಇಟ್ಟಿರ್ತಾರೆ, ಈ ತುಂಬ ಇರುತ್ತೆ, ನಿನಗೆ ಬೇಡದೇ ಇರೋದು ಇರುತ್ತೆ. ಹಾಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನಾವು ಏನು ಮಾಡಬೇಕು, ಎಲ್ಲರಿಗೂ ನಾನು ಹೇಳೋದಷ್ಟೇ, ನಾನು ಕಲ್ತಿದ್ದು ಒಳ್ಳೇದು ತೊಗೋಬೇಕು, ಅದರಲ್ಲಿ ಎಲ್ಲ ಇರುತ್ತೆ ಮಿಕ್ಸಲ್ಲಿ, ನಮ್ಗೇನು ಬೇಕು ಅಷ್ಟು ತೊಗೋಬೇಕು. ಹಂಗಂತ ನಾವು ಅದನ್ನು ಬ್ಲೇಮ್ ಮಾಡಬಾರ್ದು. ಕಷ್ಟ ಇರುತ್ತೆ, ಸುಖ ಇರುತ್ತೆ, ಹಂಗಂತ ಎಲ್ಲ ಈಸಿಯಾಗಿ ಯಾವುದೂ ಬರೋಲ್ಲ. ನೀನು ನಮ್ಮ ಜೊತೆನೇ ಇಷ್ಟು